ಚಿತ್ರರಂಗದ ಉಳಿವಿಗಾಗಿ ಭರ್ಜರಿ ಹೋಮ ಹವನ ಮಾಡಲಾಗ್ತಾ ಇದೆ. ಚಂದನವನದ ಸಂಕಷ್ಟ ನಿವಾರಣೆಗೆ ಕಲಾವಿದರ ಸಂಘದಲ್ಲಿ ಯಾಗ ಯಜ್ಞ, ಇಂಡಸ್ಟ್ರಿ ಒಗ್ಗಟ್ಟು, ಥಿಯೇಟರ್ ಮತ್ತು ನಿರ್ಮಾಪಕರ ಸಮಸ್ಯೆ ನಿವಾರಣೆಗೆ ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ, ಗಣ ಹೋಮ, ಕಲಾವಿದರ ಸಂಘದಲ್ಲಿ ಸಂಕಷ್ಟಗಳ ನಿವಾರಣೆಗೆ ಅದ್ದೂರಿ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಟ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೀತಾ ಇದೆ. ಕನ್ನಡ ಚಿತ್ರರಂಗದ ಬಹುತೇಕ ಕಲಾವಿದರು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. 5 ಜನ ಮುತ್ತೈದೆಯರು ದೀಪ ಹಚ್ಚಿದ ಬಳಿಕ ಪೂಜೆ ಆರಂಭ ಆಗಿದೆ. ಕನ್ನಡ ಚಿತ್ರರಂಗದ ಎಲ್ಲಾ ಸಂಘಗಳಿಗೂ ಪೂಜೆಗೆ ಆಹ್ವಾನವನ್ನ ನೀಡಲಾಗಿದೆ. ಕೆಲವು ತಿಂಗಳುಗಳಿಂದ ಸ್ಯಾಂಡಲ್ವುಡ್ ನಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾನೆ ಇದೆ. ನಟ ದರ್ಶನ್ ಸೇರಿದಂತೆ ದಿಗ್ಗಜರಿಗೆ ಕಷ್ಟಗಳ ಸುರಿಮಳೆ ಹಿನ್ನೆಲೆ ಚಿತ್ರರಂಗಕ್ಕೆ ಬೆನ್ನಟ್ಟಿರೋ ಕಷ್ಟಗಳ ಪರಿಹಾರಕ್ಕೆ ಈ ಪೂಜೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನೋಡಿ, ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಷ್ಟದಲ್ಲಿದೆ. ಜೊತೆಗೆ ಸ್ಟಾರ್ ನಟರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿರುವಂತಹ ವಿಚಾರ ಆಗಿರ್ಬೋದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಕೂಡ ಬರ್ತಾ ಇಲ್ಲ. ಜೊತೆಗೆ ಬಂದಿರುವಂತಹ ಸಿನಿಮಾಗಳು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಕಾಣ್ತಾ ಇಲ್ಲ. ಹಾಗಾಗಿನೇ ಈ ಚಂದನವನದ ಸಂಕಷ್ಟ ನಿವಾರಣೆಗೆ ಕಲಾವಿದರ ಸಂಘದಲ್ಲಿ ಈಗ ಹವನವನ್ನ ಹಮ್ಮಿಕೊಳ್ಳಲಾಗಿರೋದು ನಾವು ಗಮನಿಸ್ತಾ ಇದ್ದೀವಿ. ಇಂಡಸ್ಟ್ರಿ ಒಗ್ಗಟ್ಟು, ಜೊತೆಗೆ ಥಿಯೇಟರ್ ಮತ್ತು ನಿರ್ಮಾಪಕರ ಸಮಸ್ಯೆ ಇವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂತ ಹೇಳಿ ಈ ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ.